ಬೆಂಗಳೂರು ಮೆಟ್ರೋ ಇಡೀ ದೇಶದಾದ್ಯಂತ ಸದಾ ಸುದ್ದಿಯಲ್ಲಿರುತ್ತದೆ. ಪ್ರತಿದಿನ ಲಕ್ಷಾಂತರ ಪ್ರಯಾಣಿಕರ ಒಡನಾಡಿಯಾಗಿ ಸೇವೆ ನೀಡುತ್ತದೆ. ನಾಡಪ್ರಭು ಕೆಂಪೇಗೌಡ ಇಂಟರ್ಚೇಂಜ್ ಸ್ಟೇಷನ್ ಅಥವಾ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣ ಬೆಂಗಳೂರಿನ ಅತಿ ಜನನಿಬಿಡ ಮೆಟ್ರೋ ನಿಲ್ದಾಣ ಅನಿಸಿಕೊಂಡಿದೆ. ಈ ನಿಲ್ದಾಣದ ಮೂಲಕ ಪ್ರತಿದಿನ ಸರಾಸರಿ 50,000ಕ್ಕೂ ಹೆಚ್ಚು ಪ್ರಯಾಣಿಕರು ಪ್ರಯಾಣಿಸುತ್ತಾರೆ. ಇದೀಗ ನಮ್ಮ ಹೆಮ್ಮೆಯ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣ ಜರ್ಮನ್ನರ ಮನಗೆದ್ದಿದೆ. ಜರ್ಮನಿಯ ಆರ್ಥಿಕ ಸಹಕಾರ ಮತ್ತು ಅಭಿವೃದ್ಧಿ ಫೆಡರಲ್ ಸಚಿವಾಲಯದ ಮಹಾನಿರ್ದೇಶಕಿ ಕ್ರಿಸ್ಟಿನ್ ಟೋಎಚೆ ಬೆಂಗಳೂರಿಗೆ ಬಂದಿದ್ರು. ಮೆಟ್ರೋದಲ್ಲಿ ಪ್ರಯಾಣ ಮಾಡಿ ಮೆಜೆಸ್ಟಿಕ್ ಮೆಟ್ರೋ ನಿಲ್ದಾಣವನ್ನ ವೀಕ್ಷಿಸಿದ್ರು. ಭಾರತದ ತಂತ್ರಜ್ಞಾನ, ಸಾವಿರಾರು ಜನರು ಬಂದ್ರು, ನಿರ್ವಹಣೆ ಮಾಡಬಲ್ಲ ಸಿಬ್ಬಂದಿ, ಮೆಟ್ರೋ ಸ್ಟೇಷನ್ನ ಸ್ವಚ್ಛತೆ ಎಲ್ಲವನ್ನ ನೋಡಿ ಕ್ರಿಸ್ಟಿನ್ ಟೋಎಚೆ ಬೆಕ್ಕಸ ಬೆರಗಾಗಿದ್ದಾರೆ. ನವೆಂಬರ್ 17ರಂದು ಆರ್ವಿ ಆಸ್ಪತ್ರೆಯಿಂದ ನಾರಾಯಣ ಹೃದಯಾಲಯ ಆಸ್ಪತ್ರೆಗೆ ಜೀವಂತ ಹೃದಯವನ್ನ ಕೆಲವು ನಿಮಿಷಗಳಲ್ಲಿ ಸಾಗಿಸಲಾಗಿತ್ತು. ಸಂಜೆ 7:26ಕ್ಕೆ 6 ಸದಸ್ಯರ ವೈದ್ಯಕೀಯ ತಂಡವು ಅಂಗಾಂಗ ಪೆಟ್ಟಿಗೆಯೊಂದಿಗೆ ರಾಗಿಗುಡ್ಡ ಮೆಟ್ರೋ ನಿಲ್ದಾಣ ತಲುಪಿತ್ತು. ತಂಡವು ಭದ್ರತಾ ತಪಾಸಣೆ ಮುಗಿಸಿ 7:29ಕ್ಕೆ ಪ್ಲಾಟ್ಫಾರ್ಮ್ ತಲುಪಿತು. ವೈದ್ಯಕೀಯ ತಂಡವು 7:32ಕ್ಕೆ ರೈಲಿಗೆ ಹತ್ತಿ ಸುರಕ್ಷತಾ ಸಿಬ್ಬಂದಿಗಳೊಂದಿಗೆ 7:39ಕ್ಕೆ ಬೊಮ್ಮಸಂದ್ರ ನಿಲ್ದಾಣ ತಲುಪಿತು. ಹೃದಯವನ್ನ ತಕ್ಷಣವೇ ಆಂಬ್ಯುಲೆನ್ಸ್ಗೆ ಸ್ಥಳಾಂತರಿಸಲಾಗಿತ್ತು. ಆಂಬ್ಯುಲೆನ್ಸ್ ಹೊರಟು 8:12ಕ್ಕೆ ನಾರಾಯಣ ಹೃದಯಾಲಯ ತಲುಪಿತ್ತು. ಆ ಮಾಹಿತಿಯನ್ನ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾಕ್ಟರ್ ಶಾಲಿನಿ ರಜನೀಶ್ ಹೇಳ್ತಿದ್ದಂತೆಯೇ ಕ್ರಿಸ್ಟಿನ್ ಟೋಎಚೆ ದಂಗಾಗಿ ಹೋದ್ರು. ನಮ್ಮ ಬೆಂಗಳೂರಿನಲ್ಲಿ ಬಾಷ್, ಸೀಮೆನ್ಸ್ ನಂತಹ ಹಲವು ಕಂಪನಿಗಳು ನೆಲೆ ಕಂಡುಕೊಂಡಿವೆ. ಬೆಂಗಳೂರಿನ ಮೂಲಸೌಕರ್ಯ ಯೋಜನೆಗಳು, ಟನೆಲ್ ರಸ್ತೆಗಳು, ಮೆಟ್ರೋ ಹಂತ 3 ಯೋಜನೆಗಳಲ್ಲಿ ಸಹಭಾಗಿತ್ವ ವಹಿಸುವುದಾಗಿ ಜರ್ಮನ್ ಟೀಮ್ ಹೇಳಿದೆ.